ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಚಿಂತಾಮಣಿ ಬಲಿಜ ಸಮುದಾಯಕ್ಕೆ 30 ಗುಂಟೆ ಜಮೀನು ಮಂಜೂರು. ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ಅಭಿನಂದಿಸಿರುವ ಬಲಿಜ ಮುಖಂಡರು. ಚಿಂತಾಮಣಿ ತಾಲೂಕಿನ ಬಲಿಜ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ತಾಲೂಕಿನ ಕೈವಾರ ಹೋಬಳಿ ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 42 ಬ್ಲಾಕ್ 15ರಲ್ಲಿ 30 ಗುಂಟೆ ಜಮೀನನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಆಗಿರುವ ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ. ಬಲಿಜ ಸಮುದಾಯದ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿರುವ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ತಾಲೂಕಿನ ಬಲಿಜ ಸಮುದಾಯದ ಮುಖಂಡರು ಸಮುದಾಯದ ಪರವಾಗಿ ಅಭಿನಂದಿಸಿದ್ದಾರೆ. ಈ ಸಂಬಂಧವಾಗಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಬಲಿಜ ಸಂಘದ ತಾಲೂಕು ಅಧ್ಯಕ್ಷರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿರುವ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿರವರು ಮಾತನಾಡಿ, ಬಲಿಜ ಜನಾಂಗದವರು ಸೇರಿದಂತೆ ಸಮಾಜದ ಇತರೆ ಸುಮಾರು 24 ಸಮುದಾಯದವರಿಗೆ ಜನಸಂಖ್ಯೆಗೆ ಅನುಗುಣವಾಗಿ ನಿವೇಶನಗಳನ್ನು ಮಂಜೂರು ಮಾಡಿಸಿರುವ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಒಂದೇ ಪ್ರದೇಶದಲ್ಲಿ ವಿವಿಧ ಸಮುದಾಯಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಜಮೀನು ಮಂಜೂರು ಮಾಡಿಸಿರುವುದು ರಾಜ್ಯದಲ್ಲೇ ಇದು ಪ್ರಪ್ರಥಮವಾಗಿದೆ ಎಂದು ನುಡಿದರು. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಮಾನ್ಯ ಸಚಿವರು ಈಗಾಗಲೇ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿದ್ದು, ಇನ್ನು ಅನೇಕ ಕಾರ್ಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು. ಅವಿಭಾಜಿತ ಕೋಲಾರ ಜಿಲ್ಲೆಯಲ್ಲಿಯೇ ಚಿಂತಾಮಣಿ ನಗರವು ತ್ವರಿತಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದು, ಮುಂದಿನ ದಿನಗಳಲ್ಲಿ ಇಲ್ಲಿನ ನಗರಸಭೆಯು ನಗರ ಪಾಲಿಕೆಯಾಗಿ ಪರಿವರ್ತನೆಗೊಳ್ಳಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸಚಿವರಾದ ಸುಧಾಕರ್ ಅವರ ಋಣವನ್ನು ಕ್ಷೇತ್ರದ ಜನತೆ ತೀರಿಸಬೇಕಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಬಲಿಜ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕುಂಟಗಡ್ಡೆ ಲಕ್ಷ್ಮಣ್, ಮುಖಂಡರಾದ ಕೃಷ್ಣಮೂರ್ತಿರವರುಗಳು ಸಹ ಮಾತನಾಡಿದರು. ಆ ಒಂದು ಸಮುದಾಯದ ಪಾಪ್ಯುಲೇಷನ್ ಆಧಾರದ ಮೇಲೆ ಈ ಒಂದು ಜಾಗಗಳನ್ನು ನಮ್ಮ ತಾಲೂಕಿನಲ್ಲಿ ನಮ್ಮ ಸಚಿವರು ಬಹಳ ಸುದೀರ್ಘವಾಗಿ ಯೋಚನೆ ಮಾಡಿ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಎಲ್ಲ ಸಮುದಾಯಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಒಂದು 42ನೇ ಸರ್ವೆ ನಂಬರ್ನಲ್ಲಿ 40 ಹತ್ರ ಎಲ್ಲ ಸಮುದಾಯದವರಿಗೆ ಕೊಟ್ಟಿರ್ತಕ್ಕಂಥ ವಿಚಾರ ತುಂಬಾ ಸಂತೋಷಕರ ವಿಚಾರ. ನಮಗೆ ನಿನ್ನೆ ಬಾಲಾಜಿಯವರು ಮತ್ತು ಸುಧಾಕರ್ ರೆಡ್ಡಿಯವರು ಕರೆಸಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಬಲಿಜ ಕುಲಬಾಂಧವರು ತಾವು ಏನಿದ್ದೀರಿ, ತಮಗೂ ಸಹ ಏನಿವತ್ತು ನಮ್ಮ ತಾಲೂಕಿನಲ್ಲಿ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲ್ಲಗುಟ್ಟ ಗ್ರಾಮ ಸರ್ವೆ ನಂಬರ್ 42ರಲ್ಲಿ ಬ್ಲಾಕ್ 15ರಲ್ಲಿ 30 ಗುಂಟೆ ಜಮೀನನ್ನು ಬಲಿಜ ಸಮುದಾಯಕ್ಕೆ ನಮ್ಮ ನೆಚ್ಚಿನ ಶಾಸಕರು, ಸಚಿವರು ಮಂಜೂರು ಮಾಡಿರ್ತಾರೆ. ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ಬಲಿಜ ಕುಲಬಾಂಧವರ ಮುಖಂಡರ ಪರವಾಗಿ ಎಲ್ಲರೂ ಸೇರಿ ನಾವು ಇವತ್ತು ನಮ್ಮ ಸಚಿವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕಿದ್ದೇವೆ. ಒಂದು ವೇಳೆ ಬಲಿಜ ಕುಲಬಾಂಧವರಿಗೆ 30 ಗುಂಟೆಯನ್ನ ಸಚಿವರು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಬೇರೆ ಬೇರೆ ಸಮುದಾಯಗಳಿಗೂ ಸಹ ಇವತ್ತು ಸಚಿವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ಸಮುದಾಯದ ಪರವಾಗಿಯೂ ಸಹ ನಾನು ಮತ್ತೊಮ್ಮೆ ನಮ್ಮ ಸಚಿವರು ಸುಧಾಕರ್ ಅವರಿಗೆ ಅನಂತ ಈ ತಾಲೂಕಿನ ಜನತೆ ಪರವಾಗಿ ನಾನು ಅನಂತ ಇಡೀ ರಾಜ್ಯದಲ್ಲಿ ನನಗೆ ತಿಳಿದಿರುವ ಮಟ್ಟಿಗೆ ಯಾವುದೇ ಒಂದು MLA ಕ್ಷೇತ್ರದಲ್ಲಿ 224 MLA ಕ್ಷೇತ್ರಗಳಿದೆ ಈ ರಾಜ್ಯದಲ್ಲಿ. ಇಷ್ಟೊಂದು ಎಲ್ಲ ಸಮುದಾಯವರೆಗೂ ಸಹ ದೂರದೃಷ್ಟಿಯನ್ನು ಇಟ್ಕೊಂಡು ಅದೊಂದು ಒಳ್ಳೆ ವ್ಯಾಲ್ಯೂಬಲ್ ಜಾಗ ಇವತ್ತು ಅಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅಂಥ ಜಾಗದಲ್ಲಿ ಇವತ್ತು 34 ಸಮುದಾಯದವರಿಗೆ ಇವತ್ತು 10 ಗುಂಟೆ, 15 ಗುಂಟೆ, 20 ಗುಂಟೆ, 1 ಎಕರೆ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ ಅಂದ್ರೆ ಇದು ಹೆಮ್ಮೆ ಪಡುವಂತಕ್ಕಂಥ
ವಿಚಾರ. ಅದಕ್ಕೆ ಮತ್ತೊಮ್ಮೆ ಅವರಿಗೆ ಅನಂತ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ಏನಿವತ್ತು ಶರವೇಗದಲ್ಲಿ ಇವತ್ತು ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ಅದೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನ ಹೇಳಕ್ಕೆ ಹೋಗೋದಿಲ್ಲ. ಶರವೇಗದಲ್ಲಿ ಇವತ್ತು ಅಭಿವೃದ್ಧಿ ನಮ್ಮ ಸುಧಾಕರ್ ಅವರ ನೇತೃತ್ವದಲ್ಲಿ ಆಗ್ತಾ ಇದ್ದಾರೆ. ಅದಕ್ಕೆ ಹಿಂಬಲವಾಗಿ ಬಾಲಾಜಿಯವರು ಸಹ ಅವರಿಗೆ ಸಾಥ್ ಕೊಟ್ಟು ಇವತ್ತು ತಾಲೂಕು ಅನೇಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ವಿಚಾರ ನಮ್ಮ ಎಲ್ರಿಗೂ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಈ ಒಂದು ತಾಲೂಕು ಏನು ಇವತ್ತು ಯಾವುದೇ ವಿಚಾರ ತಗೊಂಡು ಅದು ಆರೋಗ್ಯ ವಿಚಾರ ಆಗಿರ್ಬೋದು, ಮತ್ತು ಶಿಕ್ಷಣ ವಿಚಾರದಲ್ಲಾಗಿರ್ಬೋದು, ಮತ್ತು ಕೈಗಾರಿಕೆಗಳ ವಿಚಾರದಲ್ಲಾಗಿರ್ಬೋದು, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಚಾರದಲ್ಲಾಗಿರ್ಬೋದು, ಅನೇಕ ಸಮುದಾಯಗಳಿಗೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದೀನದಲಿತರು ಕಡುಬಡವರು ಏನು ನಿಷ್ಪೃಷರು ಏನಿದ್ದಾರೆ ಅಸ್ಪೃಶ್ಯರು ಏನಿದ್ದಾರೆ ಎಲ್ಲರಿಗೂ ಸಹ ಇವತ್ತು ಅನುಕೂಲ ಆಗ್ತಕ್ಕಂಥ ಎಲ್ಲಾ ಜನಾಂಗಕ್ಕೂ ಅನುಕೂಲ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಡಾಕ್ಟರ್ MC ಸುಧಾಕರ್ ಅವರು ಮಾಡ್ತಾ ಇರ್ತಕ್ಕಂಥ ನಮ್ಮ ಉನ್ನತ ಶಿಕ್ಷಣ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಗಳು. ಇವತ್ತು ದೂರದೃಷ್ಟಿಯನ್ನು ಇಟ್ಕೊಂಡು ಏನು ಸಮುದಾಯದವರು ಅಲ್ಲಿ ಇವತ್ತು ಏನು ಜಾಗ ಕೊಟ್ಟಿದ್ದಾರೆ ಅದು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರಗಳನ್ನ ಕಟ್ಟಡ ನಿರ್ಮಾಣ ಮಾಡಲು ಅಲ್ಲಿ ಜಾಗವನ್ನು ಕೊಟ್ಟಿರ್ತಾರೆ. ಆಯಾ ಸಮುದಾಯದವರು ಆ ಒಂದು ಸಮುದಾಯಕ್ಕೆ ಏನೇನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಅಲ್ಲಿ ಕಟ್ಟಡವನ್ನ ಕಟ್ಟಬೇಕಾಗ್ತದೆ. ಮತ್ತು ಇನ್ನೊಂದು ವಿಚಾರ, ಇವತ್ತು ಅಲ್ಲಿ ಏನು 28 ಎಕರೆ ಜಾಗದಲ್ಲಿ ಇವತ್ತು ಎಲ್ಲ ಸಮುದಾಯಕ್ಕೆ ಇವತ್ತು ಜಾಗ ಕೊಟ್ಟಿದ್ದಾರೆ. ಇನ್ನ ಒಂದು ನಮ್ಮ ಸಚಿವರು ಒಂದು ಆಲೋಚನೆ ಮಾಡಿದ್ದಾರೆ. ಅಲ್ಲಿ ಸುಮಾರು ಒಂದು 3 ಎಕರೆ ಪ್ರದೇಶದಲ್ಲಿ ದೊಡ್ಡದಾಗಿ ಒಂದು ಆಡಿಟೋರಿಯಂ ಅಂದ್ರೆ ದೊಡ್ಡ ಒಂದು ಈ ಕೋಲಾರಲ್ಲಿ ಕಟ್ಟಿದಾರ ಚಿನ್ನಯ್ಯ ರಂಗಮಂದಿರ, ಇವತ್ತು ಅಂಬೇಡ್ಕರ್ ಭವನ ಏನು ಕಟ್ಟಿದ್ದಾರೆ ಆ ರೀತಿ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ಎಲ್ಲಾ ಸಮುದಾಯದವರು ಆ ಒಂದು ಏನು 34 ಇನ್ನ ಕೊಡ್ತಾರೆ ಅಲ್ಲಿ ಅವರ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಇವತ್ತು ಅಲ್ಲಿ ಆ ಒಂದು ಫೆಸಿಲಿಟೀಸ್ ಅನ್ನ ಮಾಡ್ಬೇಕಂತಕ್ಕಂಥ ವಿಚಾರವನ್ನ ಸಚಿವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅದು ಸಹ ಆ ಒಂದು ಜಾಗದಲ್ಲಿ ಆಗ್ತದೆ. ಎಲ್ಲಾ ಸಮುದಾಯದವರು ಆ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋದಕ್ಕೆ ಅದನ್ನ ಅನುಕೂಲ ಮಾಡ್ಕೊಳ್ಳುವಂತ ಒಂದು ಯೋಜನೆಯನ್ನು ಇಟ್ಟಿದ್ದಾರೆ. ಒಂದು ವೇಳೆ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಇವತ್ತು ನಮ್ಮ ತಾಲೂಕು ಶರವೇಗದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ಇವತ್ತು ಆಂಜನೇಯ ರೆಡ್ಡಿ ಅವರು ಇದ್ದಾಗ ಪುರಸಭೆ ಮಾಡಿದ್ರು, ಚೋರಡ್ಡಿ ಇದ್ದಾಗ ನಗರಸಭೆ ಮಾಡಿದ್ರು. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ನಗರ ಏನು ಇವತ್ತು ಇಡೀ 2 ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನನ್ನ ಲೆಕ್ಕ ಪ್ರಕಾರ ಈ ಒಂದು ಇದೇ ರೀತಿ ನಮ್ಮ ತಾಲೂಕು ಅಭಿವೃದ್ಧಿಯಾಗಿ ಇವತ್ತು ಕೈವಾರ ಹೋಬಳಿ ಕೈವಾರ ಮತ್ತು ಮಸ್ತೇನಹಳ್ಳಿ ಇವತ್ತು ಪಟ್ಟಣ ಪಂಚಾಯತ್ ಮಾಡ್ತಾ ಇದ್ದಾರೆ. ಇವತ್ತು ಅಂಬಾದುರ್ಗ ಹೋಬಳಿ ಧನಮಿಟ್ಟಹಳ್ಳಿ ಉಪನಗರ ಮಾಡ್ತಾ ಇದ್ದಾರೆ. ನಗರಮಿಟ್ಟ ಜೋಗವಾರಪಲ್ಲಿ ಪೊಂಗತಿಮ್ಮನಹಳ್ಳಿಯಲ್ಲಿ ಇವತ್ತು 1000 ಎಕರೆ ಮೇಲೆ ಇವತ್ತು ಅಲ್ಲಿ ಇಂಡಸ್ಟ್ರಿಯಲ್ ಮಾಡ್ತಾ ಇದ್ದಾರೆ. ಇವತ್ತು ಮಸ್ತೇನಹಳ್ಳಿ ಇವತ್ತು ಕೈವಾರ ಇವತ್ತು ಆ ಕಡೆ ಇಂಡಸ್ಟ್ರಿಯಲ್ ಸ್ಟಾರ್ಟ್ ಆಗಿದೆ, ಫ್ಯಾಕ್ಟರಿಗಳು ಸ್ಟಾರ್ಟ್ ಆಗಿದೆ. ಇವತ್ತು ನಿರುದ್ಯೋಗ ಸಮಸ್ಯೆ ಈ ತಾಲೂಕಿನಲ್ಲಿ ನಿವಾರಣೆ ಆಗ್ತಕ್ಕಂಥ ಎಲ್ಲಾ ಒಂದು ಸೂಚನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಇವತ್ತು ಕಾಲೇಜುಗಳಾಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಕನ್ಸ್ಟ್ರಕ್ಟ್ ಹತ್ರ ಇವತ್ತು ಟೊಮಾಟೊ ಮಾರ್ಕೆಟ್ 150 ಎಕರೆ ಪ್ರದೇಶದಲ್ಲಿ ನಡೆಯುವಂತಹ ಒಂದು ಸೂಚನೆಯನ್ನು ಕಂಡು ಬರ್ತಾ ಇದೆ. ಇವತ್ತು ಮೊನ್ನೆ ಅಗ್ರಹಾರದಲ್ಲಿ ಹೇಳ್ತಾ ಇದ್ದ ಸಚಿವರು ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಬೇಕಂತ ಒಂದು ಚಿಂತನೆಯನ್ನು ಸಹ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಆರೋಗ್ಯ ವಿಚಾರದಲ್ಲಿ ಇವತ್ತು ಏನು ತಾಯಿ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು, ಸಾರ್ವಜನಿಕರ ಆಸ್ಪತ್ರೆ ಆಗಿರ್ಬೋದು, ಎಮರ್ಜೆನ್ಸಿ ವಾರ್ಡ್ ಆಗಿರ್ಬೋದು, ಇದೆಲ್ಲ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ನಗರ ಪಾಲಿಕೆ ಆಗೋದರಲ್ಲಿ ಸಂದೇಹ ಇಲ್ಲ. ಇವತ್ತು ತಮಗೆ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಇವತ್ತು ಕೈವಾರದಿಂದ ಮುರ್ಮಲವರೆಗೂ ಇವತ್ತು ನಮ್ಮ ತಾಲೂಕು ಬೆಳೀತಾ ಇದೆ. ಸುಮಾರು
25ರಿಂದ 30 ಕಿಲೋಮೀಟರ್ ಒಂದು ವಿಸ್ತೀರ್ಣವನ್ನು ಆಕ್ರಮಿಸ್ಕೊಳ್ತಾ ಇದೆ. ಇವತ್ತು ಉಪ್ಪರಪೇಟೆಯಿಂದ ಮಾರ್ಕೇರಿ ಕ್ರಾಸ್ವರೆಗೂ ವಿಸ್ತೀರ್ಣವನ್ನ ಸುಮಾರು 25-30 ಕಿಲೋಮೀಟರ್ ವಿಸ್ತೀರ್ಣ ಆಗ್ತಾ ಇದೆ. ಇವತ್ತು ಬೂಮ್ಶೆಟ್ಪಳ್ಳಿಯಿಂದ ಇವತ್ತು ಮಸ್ಸೇನಹಳ್ಳಿವರೆಗೂ ಸಹ ತಗೊಂಡ್ರೆ ಸುಮಾರು 30 ಕಿಲೋಮೀಟರ್ ಒಂದು ವಿಸ್ತೀರ್ಣ ಈ ನಗರ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನು ನಮ್ಮ ಸಚಿವರ ಕೈ ಬಲಪಡಿಸಿ ಈ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಾವೆಲ್ಲ ಮಾಡ್ಕೋಬೇಕಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ದ, ಮುಂದಿನ ದಿನಗಳಲ್ಲಿ ನಮ್ಮ ಬಲಿದ ಜನಾಂಗಕ್ಕೆ ಏನು ಇವತ್ತು ಈ ಒಂದು 30 ಕುಂಟೆ ಜಾಗವನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ನಮ್ಮ ಕುಲಬಾಂಧವರು ಎಲ್ಲರೂ ಕೈ ಜೋಡಿಸಿ ಆ ಜಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕಂತಕ್ಕಂಥ ವಿಚಾರವನ್ನ ದಿನಗಳಲ್ಲಿ ಏನು ನಮ್ಮ ಸಚಿವರ ಒಂದು ಋಣವನ್ನ ತೀರಿಸಿಕೊಡ್ತಕ್ಕಂಥ ಒಂದು ಕೆಲಸವನ್ನ ಇಡೀ ತಾಲೂಕಿನ ಜನತೆ ಮತ್ತು ಜನಾಂಗದ ಜನತೆ ನಾವು ಸಹ ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ ಈ ಸಲ ಹೇಳ್ತಾ, ಮತ್ತೊಮ್ಮೆ ನಮ್ಮ ಜನಾಂಗಕ್ಕೆ 30 ಕುಂಟೆ ಮತ್ತು ಬೇರೆ ಬೇರೆ ಜನಾಂಗಕ್ಕೆ ಸುಮಾರು 28 ಎಕರೆ ಜಾಗವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಾಲಾಜಿ ಸಾರ್ ಅವ್ರಿಗೂ ಮತ್ತು ಸುಧಾಕರ್ ಸಾರ್ ಅವರಿಗೂ ನಮ್ಮ ತಾಲೂಕಿನ ಜನತೆ ಪರವಾಗಿ, ನಮ್ಮ ಜನಾಂಗದ ಜನತೆ ಪರವಾಗಿ, ಬಂಧುಗಳ ಪರವಾಗಿ ಅನಂತ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಬಾಲಾಜಿ ಜನಾಂಗದ ಕುಲಬಾಂಧವರಿಂದ ಬಂದಿರುವ ಎಲ್ಲ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಕುಲಬಾಂಧವರಿಗೆ ನಮಸ್ಕರಿಸುತ್ತಾ ಮತ್ತು ಪತ್ರಿಕರ್ತ ಮಿತ್ರರಿಗೆ ನಮಸ್ಕರಿಸುತ್ತಾ, ಚಿಂತಾಮಣಿ ತಾಲೂಕಿನಲ್ಲಿ ಬಲ ಜನಾಂಗದ ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು. ನಮ್ಮ ಸಮುದಾಯಕ್ಕೆ ಒಂದು ನಿವೇಶನ ಬೇಕು ಅಂದ್ಬಿಟ್ಟು ಸುಮಾರು ವರ್ಷಗಳಿಂದ ನಾವು ಮದುವೆ ಕೊಟ್ಟಿದ್ವು, ತಹಸೀಲ್ದಾರ್ ಮದುವೆ ಕೊಟ್ಟಿದ್ವು, ಡಿಸಬಿಸ್ಗೂ ಕೊಟ್ಟಿದ್ವು ಮತ್ತು ಶಾಸಕರು ನಾವು ಮದುವೆಗಳನ್ನು ಸಲ್ಲಿಸಿದ್ದೆವು. ಆ ಪ್ರಕಾರ ಇವತ್ತು ನಮ್ಮ ಬಲಿತ ಜನಾಂಗಕ್ಕೆ ಡಾಕ್ಟರ್ MC ಸುಧಾಕರ್ ಅವರು ನಮ್ಮ ಜನಾಂಗನ ಗುರುತಿಸಿ ಕೈವಾರ ಗ್ರಾಮದ ಹೋಬಳಿ ಕೈವಾರ ಹೋಬಳಿಯ ಗ್ರಾಮ ನಲ್ಗುಟ್ಟಾಳಿ ಹತ್ರ ಸರ್ವೆ ನಂಬರ್ 42ರಲ್ಲಿ 30 ಕುಂಟೆ ನಮಗೆ ನಿವೇಶನವನ್ನು ಗುರುತಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ನಮ್ಮ ಜನಾಂಗದಿಂದ ಸುಮಾರು 30-40 ವರ್ಷದಿಂದ ಚಿಂತಾಮಣಿಯಲ್ಲಿ ಕನಕಾಪುರ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ರಜೆ ಹಾಸ್ಟೆಲ್ ಇತ್ತು. ನಾವು ಹೋಗ್ತಾ ಇದ್ದ ಅಲ್ಲಿ ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ಗೆ ರೂರಲ್ ಲಿಮಿಟ್ಸ್ ಇಂದ ಬೇರೆ ತಾಲೂಕುಗಳಿಂದ ಬಂದು ಬಡ ವಿದ್ಯಾರ್ಥಿಗಳು ಓದ್ತಾ ಇದ್ರು. ನಿರಂತರ ಬರ್ತಾ ಹಾಸ್ಟೆಲ್ ಇಲ್ಲೇ ಆಗೋಯ್ತು. ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗಿತ್ತು. ತೊಂದರೆ ಆದಾಗ ಲಕ್ಷ್ಮಣ ಅವರು ಹಾಸ್ಟೆಲ್ ಹಾಕ್ಬೇಕು ಅಂತ ಹೇಳಿ ತುಂಬಾ ಶ್ರಮಪಟ್ಟು ಕಷ್ಟಪಟ್ಟು ಚಿಂತಾಮಣರಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ 30 ಗುಂಟೆಯನ್ನ. ಅವ್ರಿಗೆ ನಾನು ಬಲ್ಜಿಗನಾಗಿ ಸಪ್ರೇಟ್ ಆಗಿ ಪ್ರತ್ಯೇಕವಾದ ಧನ್ಯವಾದಗಳು ತಿಳಿಸ್ತೀನಿ.